ಅವನು ಸೈಟ್ ಅರ್ಜೆಂಟ್ ಮಾಡಬೇಕು. ಅವನು ತಗೊಂಡಿದ್ದು ಬಹುಶಃ 10 ವರ್ಷಗಳ ಹಿಂದೆ ಕಡಿಮೆ ತಗೊಂಡ ಈಗ ಅವನು 8 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾನೆ. ಮನೆ ಆಗಿರಬಹುದು, ಜಮೀನ್ ಆಗಿರಬಹುದು, ತೋಟ ಆಗಿರಬಹುದು, ಸೈಟ್ ಆಗಿರಬಹುದು, ಏನಾದರೂ ಭೂಮಿಗೆ ಸಂಬಂಧಪಟ್ಟ ನೀವು ತೆಗೆದುಕೊಳ್ಳುವವರಾಗಿರಬಹುದು, ಮಾರಾಟ ಮಾಡುವವರಾಗಿರಬಹುದು. ಅವರು ಕೂಡ ವ್ಯಾಪಾರ ಮಾಡಬೇಕಾದ್ರೆ ಅವ್ರು ಏನೋ ಮಾಡ್ಕೊಂಡು ಅವ್ರಿಗೆ ಒಂದಷ್ಟು ಲಾಭ ಬೇಕು, ಅದು ನಿಜ. ಅದೇ ಪೂರ್ತಿ ದೊಡ್ಡ ಮಟ್ಟದಲ್ಲವಲ್ಲ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳ ರೀತಿಯಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಂದೇ ಒಂದು ವಿಚಾರ ಮರ್ತ್ಬಿಟ್ಟೆ ಗುರುಗಳೇ, ಮೊನ್ನೆನೇ ಮಾತಾಡುವಾಗಲೇ ಕೇಳ್ಬಿಡ್ಬೋದಾಗಿತ್ತು. ಈ ಸ್ಕ್ರಾಲ್ನಲ್ಲಿ ಬರ್ತಾ ಇದೆ ಜಮೀನು ಮತ್ತು ಮನೆ ಮಾರಾಟಕ್ಕಿದ್ದಾಗ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಅನ್ನೋ ರೀತಿಯಲ್ಲಿ. ಸೊ ಇದು ಕೂಡ ಹೇಗೆ ಗುರುಗಳೇ, ಅಂದರೆ ಇವಾಗ ಕೊಂಡ್ಕೊಳ್ಬೇಕು ಎಲ್ಲಾದರೂ ನೋಡ್ತಾ ಇದ್ದೀವಿ ಅನ್ನೋರಿಗೆ ಸಹಾಯ ಆಗುತ್ತಾ, ಅಥವಾ ಮಾರಬೇಕು ಅಂತ ಬಂದಿರೋರು ಅಥವಾ ತಗೊಳ್ಬೇಕು ಅಂತಿರೋರಿಗೆ ಅವರಿಗೆ ಕನೆಕ್ಟ್ ಆಗುತ್ತಾ, ಹೆಂಗೆ ಕನೆಕ್ಟ್ ಆಗುತ್ತೆ, ಈ ವಿಚಾರವಾಗಿ ತಿಳಿಸ್ಕೊಳ್ಳಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಮೊನ್ನೆ ಯಾರೋ ಒಬ್ಬ ಆತ ಇದನ್ನು ನೋಡಿನೇ ಆತನೊಂದು ಸೈಟ್ ಇದೆಯಂತೆ, 8 ಲಕ್ಷ ಕೊಟ್ಬಿಡ್ತಾ ಇದ್ದಾನೆ ಸೈಟ್ನ. ತಗೊಳ್ಳೋರು ಬಹಳ ಜನ ಇದ್ದಾರೆ. ಆ ತಗೊಳ್ಳೋನು ನಾನು ಹೇಳಿದ್ದೀನಿ, ಕರೆ ಮಾಡಿದ್ದೆ ಪಾಪ, ನಾನೇ ಮಾತಾಡಿದ್ದೀನಿ, ಡೀಟೇಲ್ಸ್ ಎಲ್ಲ ಕಳಿಸಯ್ಯ, ಜೊತೆಗೆ ಲೀಗಲ್ ಎಲ್ಲ ಇದೆಯಾ, ಅದು ತಗೊಳ್ಬಹುದಾ ಅಂತಂದ್ರೆ ತಗೊಳ್ಬೋದು ಅಂತಂದ್ರೆ ತಗೊಳ್ಳೋರು ಕೂಡ ಇದ್ದಾರೆ ಇಲ್ಲಿ. ಅವನು ಮಾರಾಟ ಮಾಡಬೇಕು, ಅರ್ಜೆಂಟ್ ಇದೆ ಅವನಿಗೆ, ಹೇಳಿದವನು ಪತ್ತೆ ಇಲ್ಲ ಅವನು. ನೋಡಿ, ಅವನಿಗೆ ಮಾರಾಟ ಮಾಡಬೇಕು ಅಂತಿದೆ. ನಾವು ಸ್ವಲ್ಪ ಚೆನ್ನಾಗಿ ಗಮನಿಸಿದ್ರೆ ಅವನಿಗೆ ಏನೋ ಅವಶ್ಯಕತೆ ಇದೆ ಪಾಪ, ಅದು ಮಗಳದ ಮದುವೆ ಏನೋ ಮನೆಯೋ ಏನೋ ಇದ್ದೇ ಇರುತ್ತೆ. ಅವನು ಸೈಟ್ ಅರ್ಜೆಂಟ್ ಮಾಡಬೇಕು. ಅವನು ತೊಗೊಂಡಿದ್ದು ಬಹುಶಃ 10 ವರ್ಷಗಳ ಹಿಂದೆ ಅಂತೆ, ಕಡಿಮೆಗೆ ತೊಗೊಂಡಿದ್ದ. ಈಗ ಅವನು 8 ಲಕ್ಷಕ್ಕೇನೋ ಕೊಟ್ಟುಬಿಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾನೆ. ನಾನು ಯಾರಿಗೋ ಹೇಳಿದ್ದೆ ಈ ಥರ ಕರೆ ಮಾಡಿದ್ರೆ ನೀವು ತೊಗೊಳಿದ್ರಾ, ನಾನು ತೊಗೊಳ್ತೀನಿ ಅಂತಂದರು. ಅವನ ನಂಬರ್ ನನಗೆ ಇಲ್ಲ, ಸುಮಾರು 1 ವಾರ ಆಯಿತು, ಯಾವ ನಂಬರ್ ಅಂತ ಗೊತ್ತಾಗಲಿಲ್ಲ. ಅಟ್ಲೀಸ್ಟ್ ಅವನು ವಾಟ್ಸಪ್ ಮಾಡಿದ್ದರೆ ಅವರಿಬ್ಬರು ಕನೆಕ್ಟ್ ಮಾಡಿಬಿಡ್ತಾ ಇದ್ದೆ. ಹಾಗೇ ಮನೆ ಆಗಿರಬಹುದು, ಜಮೀನು ಆಗಿರಬಹುದು, ತೋಟ ಆಗಿರಬಹುದು, ಸೈಟ್ ಆಗಿರಬಹುದು, ಏನಾದರೂ ಭೂಮಿಗೆ ಸಂಬಂಧಪಟ್ಟದ್ದು ನೀವು ತೆಗೆದುಕೊಳ್ಳುವವರಾಗಿರಬಹುದು, ಮಾರಾಟ ಮಾಡುವವರಾಗಿರ್ಬೋದು. ನಾನು 10 ಸಲ ಕೇಳಿದ್ದೀನಿ ಸೈಟ್ ಮಾರಾಟ ಮಾಡೋರು, ನೋಡಯ್ಯ ಯಾರಾದರೂ ನಮ್ಮ ಭಕ್ತರು ತೊಗೊಳ್ತಾರೆ ಅಂತಂದರೆ ನೀನು ಕರೆಕ್ಟಾಗಿ ಮಾಡಬೇಕಾದ್ರೆ ಪೇಪರ್ ಕರೆಕ್ಟ್ ಇರಬೇಕು, ಲಾಯರ್ನು ಕೂಡ ನಾನು ಮಾತಾಡ್ತೀನಿ, ಹೀಗಿರಬೇಕು, ನೀಟಾಗುತ್ತೆ, ಯಾಕಂದ್ರೆ ಲೀಗಲ್ ಚೆಕ್ ಮಾಡಬೇಕು, ಇವೆಲ್ಲ ಇರ್ತವೆ. ಹಾಗೆ ಎಲ್ಲ ಇದೆ ಸ್ವಾಮೀಜಿ, ಏನೂ ತೊಂದರೆ ಇಲ್ಲ. ಆ ಥರದ್ದು ಗೇಟೆಡ್ ಕಮ್ಯುನಿಟಿ ಲೇಔಟ್ ಸ್ವಾಮೀಜಿ, ಅದು ಆ ಥರದ್ದು ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ ಅಂತ 10 ಸಲ ಹೇಳಿದವನು ಪಾಪ ಅವನು ಕಳಿಸೋದು ಮರೆತನೋ ಅಥವಾ ಬೇರೆ ಅರ್ಜೆಂಟ್ ಗೊತ್ತಿಲ್ಲ, ಅಥವಾ ಕಳಿಸ್ತಾನೇನೋ ಅದು ಗೊತ್ತಿಲ್ಲ. ನೀವು ವಾಟ್ಸಪ್ ಮಾಡಿದರೆ ಬಹುಶಃ ಈ ಜಮೀನು ತೆಗೆದುಕೊಳ್ಳುವವರು ಇದ್ದಾರೆ, ಮಾರಾಟ ಮಾಡೋರು ಇದ್ದಾರೆ, ಎಲ್ರಿಗೂ ನಾನೇ ಉತ್ತರ ಕೊಡೋಕ್ಕಾಗಲ್ವಲ್ಲ. ಅದಕ್ಕಾಗಿ ನಿಮ್ಮ ನಂಬರ್ಗಳು ಕೊಡುವವರು ಇದ್ದರೆ ಮಾರಾಟ ಮಾಡುವವರಿಗೆ, ಮಾರಾಟ ಮಾಡೋರಿಗೆ, ತೆಗೆದುಕೊಳ್ಳೋರಿಗೆ, ಹೀಗೆ ಎಕ್ಸ್ಚೇಂಜ್ ಬದಲಾವಣೆಯನ್ನು ಮಾಡ್ತಾರೆ, ತಾಂಬೂಲ ಬದಲಾವಣೆ ಮಾಡ್ಕೊಳ್ತಾರಲ್ಲ ಈ ಮದುವೆಗಳಲ್ಲಿ ಗಂಡ ಹೆಂಡತಿ, ಹಾಗೆ ತೆಗೆದುಕೊಳ್ಳುವವರು ಮತ್ತು ಪಡೆದುಕೊಳ್ಳುವವರು ಎರಡೂ ಕೂಡ. ಏನಂತಂದರೆ ಮಾರಾಟ ಮಾಡುವವರು ಯಾರಿರ್ತಾರೋ ಅವ್ರ ಡೀಟೇಲ್ಸ್ ಪೂರ್ತಿ ಹಾಕಲೇಬೇಕು. ನಮ್ಮದು ಇದು ಜಮೀನು ಗುರುಗಳೇ, ನನ್ನ ಸೈಟ್ ಇದು, ನಾನು ಮಾರಾಟ ಮಾಡ್ತಿದ್ದೇನೆ, ನಾನು ಇಷ್ಟು ರೇಟ್ ಹೇಳ್ತಿದ್ದೇನೆ, ಅದು ಇಂಥ ಕಡೆ ಇರೋದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಪೂರ್ತಿ ಡಾಕ್ಯುಮೆಂಟ್ಸ್ ಬೇಡ, ಒಂದಷ್ಟು ವಿವರ ಕೊಟ್ಟು ಆಮೇಲೆ ಅವ್ರು ನಿಮ್ಮ ಬಳಿ ಬಂದಾಗ ಅವರ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತಂದರೆ ಪೂರ್ಣ ಡೀಟೇಲ್ಸನ್ನು ಬೇಕಾಗಿರೋವಂಥದ್ದು ಮಾರಾಟ ಮಾಡುವವರು. ಹಾಗೆಯೇ ಒಂದಷ್ಟು ಜನ ತೆಗೆದುಕೊಳ್ಳೋರು ಇದ್ದರೆ ಅವರು ಕೂಡ ಡೀಟೇಲ್ಸನ್ನು, ಏನು ನಮಗೆ ಇಂಥ ಕಡೆ ಸೈಟ್ ಬೇಕಾಗಿತ್ತು ಗುರುಗಳೇ, ಇಂಥ ಕಡೆ ತೋಟ ಬೇಕಾಗಿತ್ತು ಗುರುಗಳೇ, ಇಂಥ ಕಡೆ ಮನೆ ಬೇಕಾಗಿತ್ತು ಗುರುಗಳೇ ಅಂತಂದರೆ ವಾಟ್ಸಪ್ ಮಾಡಿದರೆ ಅವ್ರಿಗೆ ಅದನ್ನು ಕೊಡಿಸ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮಲ್ಲಿ ವ್ಯತ್ಯಾಸಗಳು ಬರಲ್ಲ, ಎಲ್ಲೂ ಕೂಡ ನಿಮ್ಮಿಬ್ಬರಲ್ಲೂ ಕೂಡ ತೊಂದರೆ ಬರಲ್ಲ. ಯಾಕಂದರೆ ನಾನು ಮೊದಲಿಗೆ ನಾನೊಂದಷ್ಟು ಗಮನಿಸಿರ್ತೇನೆ, ನಾನು ಮಾತಾಡಿರ್ತೇನೆ, ಎಲ್ಲೂ ಕೂಡ ಅಭ್ಯಂತರ ಬರೋದಿಲ್ಲ ಅನ್ನೋದು ಒಂದು ಮೇಜರ್ ಕಾರಣವಾಗಿರ್ತಕ್ಕಂಥದ್ದು. ಈಗ ನನ್ನ ಬಳಿ ನನ್ನ ಭಕ್ತರೊಬ್ಬರು ಲೇಔಟ್ ಮಾಡಿದ್ದಾರೆ, ಅದೇ ಮೊನ್ನೆ ಯಾವುದೇ ಎಪಿಸೋಡಲ್ಲಿದೆ JDS ಸುರೇಶ್ ಅಂತೇಳಿ, ಅವ್ರ ಕಡೆಯವರು ಕೃಷ್ಣಮೂರ್ತಿ ಅಂತ ನೆನಪು ಬಂತು, ಕೃಷ್ಣಮೂರ್ತಿ ಅಂತ 3 ಕಡೆ ಲೇಔಟ್ ಮಾಡಿದ್ದಾನೆ ಆತ. ಏನು ಕೃಷ್ಣಮೂರ್ತಿ, ಅದು ನೆಲಮಂಗಲದ ಕಡೆನೇ ಬಹುಶಃ 6,000 ಸ್ಕ್ವೇರ್ ಫೀಟ್ ಒಂದು ಕಡೆ ಒಂದು ಸೈಟು, 30-40 ಒಂದು, ಆಮೇಲೆ 20x30 ಅರ್ಧ ಸೈಟು, ಪೂರ್ತಿ ಸೈಟು, ಆಮೇಲೆ 6,000 ಸ್ಕ್ವೇರ್ ಫೀಟ್ ಹಿಂಗೆಲ್ಲ ಮಾಡಿದ್ದಾನೆ. ಆ 6,000 ಸ್ಕ್ವೇರ್ ಫೀಟ್ನ ನಾನು ನೋಡಬೇಕು ಅಂತ ಕರ್ಕೊಂಡೋದ ನೋಡಿದೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ.
ಆಮೇಲೆ ನಾನು ಯಾರಿಗೋ ನಮ್ಮ ಭಕ್ತರಿಗೊಬ್ಬರಿಗೆ ಕೊಡಿಸ್ಬೇಕು ಅಂದಾಗ ನಾನೇ ಒಂದು ರೇಟ್ ಕೇಳಿಬಿಟ್ಟೆ. ನಾನು ಕೇಳಿದ ರೇಟ್ಗೂ ಆತ ಹೇಳ್ತಾರೆ ಅಜಗಜಾಂತರ ಇದೆ, ಆತ ಹೇಳೋ ರೇಟ್ಗೂ ಅಜಗಜಾಂತರವಿದೆ. ಗುರುಗಳೇ ನಿಮ್ಮ ಬಾಯಿಂದ ಬಂದುಬಿಟ್ಟಿದೆ, ಆಯ್ತು ಗುರುಗಳೇ ಕೊಟ್ಬಿಡ್ತೀನಿ ಅಂತ. ನಾನು ಇಲ್ಲಪ್ಪ ನೀನು ಲಾಸ್ ಮಾಡ್ಕೋಬೇಡ ಕಣಯ್ಯ. ಇಲ್ಲ ಸ್ವಾಮೀಜಿ, ನಿಮ್ಮ ಬಾಯಿಂದ ಬಂತು ಅಂದಮೇಲೆ ನಾನು ಅಲ್ಲಿ ಇರಲ್ಲ, ನಾನು ಇನ್ನೂ ಉಳಿದ ಸೀಟ್ ಮಾರ್ಕೊಳ್ತೀನಿ, ಕಳಿಸಿ ಗುರುಗಳೇ ಅಂದ್ಬಿಟ್ಟ. ಆಮೇಲೆ ಅಲ್ಲಿ ಹೋಗಿ ಕೇಳಿದ್ದಾರೆ ಹತ್ತಾರ ಕಡೆ, ಈ ಪಕ್ಕದವ್ರು ಕೂಡ ಅದು ಸಾಧ್ಯ ಇಲ್ಲ ಆ ರೇಟ್ಗೆ ಅಂತ, ಗೊತ್ತಿಲ್ಲ. ಹಾಗಾಗಿ ಯಾರಿಗೆ ಯಾವುದು ಬೇಕೋ ಅದು ಕೂಡ ನೀವು 10 ಸಲ ಪರಿಶೀಲನೆ ಮಾಡಬೇಕು. ಈಗ ನಾನು ಹೇಳಿದ್ದು ನನಗೆ ಪರಿಚಯ 20 ವರ್ಷಗಳಿಂದ ಪರಿಚಯ ಇರೋರು ನಿಜ, ಅವರು ಕೂಡ ವ್ಯಾಪಾರ ಮಾಡಬೇಕಾದ್ರೆ ಅವ್ರು ಏನೋ ಮಾಡ್ಕೊಂಡಿದ್ದು ಅವ್ರಿಗೊಂದಷ್ಟು ಲಾಭ ಬೇಕು, ಅದು ನಿಜ. ಆದರೆ ಪೂರ್ತಿ ದೊಡ್ಡ ಮಟ್ಟದ ಅಲ್ವಲ್ಲ. ಅದಕ್ಕಾಗಿ ಯಾರಿಗೆ ಏನು ಅಭಿಲಾಷೆ ಇದೆಯೋ ಆ ಥರದ್ದು ಕೂಡ ಅಷ್ಟೇ. ಸೈಟುಗಳು 2 ಕಡೆ ಮಾಡಿದ್ದಾನೆ, ಅರ್ಧ ಸೈಟ್ ಬರೋವಂಥದ್ದು, ಈ 30-40 ಬರೋವಂಥದ್ದು ಭಾಳ ಚೆನ್ನಾಗಿದೆ. ಅದು ಕೂಡ ಹಳ್ಳಿ ಪಕ್ಕದಲ್ಲಿದೆ, ಮಾಡಿದ್ದಾನೆ. ಮಾತ್ರ ಕೆಲವು ಕಡೆ ಕಡಿಮೆಗಿದೆ. ಆ ತರಹದ್ದು ಬೇಕು ಅನ್ನುವರು ಕೂಡ ಇದ್ದರೆ ನಾನು ಇವ್ರು ಕಾಂಟ್ಯಾಕ್ಟ್ ಕೊಡ್ಬೋದಲ್ಲ, ಹೋಗಿ ನೋಡ್ಕೊಂಡು ಬರ್ಬೋದಲ್ಲ. ಅದಕ್ಕಾಗಿ ನಾನು ಈ ಮೂಲಭೂತ ಸೌಕರ್ಯಗಳಲ್ಲಿ ಗಮನಿಸಿರ್ತೇನೆ. ನಾನು ಯಾವುದರಲ್ಲಿ ಯಾರು ಅದರ ಬಗ್ಗೆ ತಲ್ಲೀನರಾಗಿರ್ತಾರೆ, ಅದರ ಬಗ್ಗೆ ತಿಳ್ಕೊಂಡವರು, ಅರೆ ನಮಗಿದ್ದದ್ದೇ ಸೌಕರ್ಯಗಳು ಇವ್ರಿಗೂ ಬೇಕು ಅನ್ನೋ ಹಪಾಪಿ ಇರುತ್ತಲ್ಲ. ಆಮೇಲೆ ನಾನು ತುಂಬ ನೋವುಗಳು ನೋಡಿರ್ತೀನಿ. ಆ ಥರದ ತುಂಬ ನೋವುಗಳು ಕಂಡಾಗ ಸರಿ, ಈ ನೋವುಗಳಿಂದ ಈ ದುಃಖದಿಂದ ಹೊರಗೆ ಬರಬೇಕಾದ್ರೆ ಇವ್ರಿಗೆ ಏನು ಮಾಡ್ಬೋದು. ಆಮೇಲೆ ಕೆಲವೊಂದರಲ್ಲಿ ಸಮಯ ಕೂಡ ಕೊಡಿಸ್ಬೋದು ಅವರಿಗೆ, ಒಂದಷ್ಟು ಮಾಡ್ಕೊಂಡು ಇನ್ನು ಅವ್ರ ಮನೆಗೆ ಕಟ್ಕೊಳ್ಳಿ ಬೇಡ ಯಾಕೆ ಕೊಡಲಿ. ಈಗ ಕೂಡ ನಾನು ಯಾಕೆ ಮಾಡ್ತೀನಿ ಅಂತಂದರೆ, ಅವರ ಜೀವಮಾನದಲ್ಲಿ ಬೆಂಗಳೂರಲ್ಲಿ ಸೈಟ್ ತೊಗೊಳ್ಳೋದು ಬಹಳ ಕಷ್ಟ ಇದೆ. ಯಾವ ದಿಕ್ಕಲ್ಲಿ ನೋಡಿದ್ರು ಕೂಡ 25-30 ಲಕ್ಷ ಕಡಿಮೆ ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ಆತ ಕೆಲವೊಂದು ಸೈಟಿಗೆಲ್ಲ ಕಡಿಮೆ ಮಾಡಿದ್ದಾನೆ. ಆಮೇಲೆ 6,000 ಸ್ಕ್ವೇರ್ ಫೀಟ್ ಇರುವಂಥ ಜಾಗ ಮಾತ್ರ ಒಂದು ಇತ್ತೀಚೆಗೆ ನನಗೆ ಗೊತ್ತಿರೋಂಥವ್ರು ಈಗೇನೆ ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೆ, 3 ಜನ ತಗೊಳ್ತಾ ಇದ್ದಾರೆ. ಹಾಗೆ ನಡೆದೋಗ್ತವೆ. ಅಂದರೆ ನಾನು ಹೇಳ್ತಿರೋದು ಅವರ ಆಸೆಗಳನ್ನು ಪೂರೈಸಿಕೊಳ್ಳತಕ್ಕಂತಹ ಒಂದು ಅದ್ಭುತವಾದ ವೇದಿಕೆ ಇದು. ಅದಕ್ಕಾಗಿ ನಾನು ಈ ವ್ಯವಸ್ಥೆನ ಮಾಡಿರ್ತೇನೆ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಇದು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ. ಯಾರೋ ಸೇಲ್ಗಿಟ್ಟಿದ್ದಾರೆ, ಹೋಗ್ತಾ ಇಲ್ಲ ಅನ್ನೋರು ಕೂಡ ಆತಂಕದಲ್ಲಿರ್ತಾರೆ. ತಗೊಳ್ಬೇಕು, ಹಣ ಎಲ್ಲ ರೆಡಿ ಆಗಿದೆ, ಯಾವ್ದು ತಗೊಳ್ಳೋದು ಸಿಗ್ತಾ ಇಲ್ಲ ಅನ್ನೋರ್ಗು ಕೂಡ ಅನುಕೂಲ ಆಗುತ್ತೆ. ಸೊ ಮಾರೋರ್ಗಾಗಿರ್ಬೋದು, ತಗೊಳ್ಳೋರಾಗಿರ್ಬೋದು, ಇಬ್ರಿಗೂ ಒಂದು ರೀತಿ ಅನುಕೂಲ ಆಗುತ್ತೆ ನಿಮ್ಮ ಕಡೆಯಿಂದ ಅಂತಾನೆ ಹೇಳ್ಬೋದು ಗುರುಗಳೇ. ಸೊ ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಕೂಡ ಮನೆ ಅಥವಾ ಜಮೀನು ಅಥವಾ ಸೈಟು ಸೇಲ್ಗಿಟ್ಟಿರ್ಬೋದು, ಅಥವಾ ನೀವು ಕೊಂಡ್ಕೊಳ್ಬೇಕು ಅಂತ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಪ್ಲ್ಯಾನ್ಸ್ ಇದೆ ಅಂತಂದರೆ ನಿಮಗೆ ವಾಟ್ಸಪ್ ನಂಬರ್ ಇದೆ. ಸೊ ಡೀಟೇಲ್ಸ್ನ ನೀವು ಕಳಿಸ್ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.